ಎಂ4 ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಅನಿಯಮಿತ ದಂಡ ವಸೂಲಾತಿ ಕಿರುಕುಳ ನಿಲ್ಲಿಸಿ ಎಂದು ಜೆಸ್ಕಾಂಗೆ ಶಾಸಕ ಎನ್.ಟಿ. ಶ್ರೀನಿವಾಸ್ ತಾಕೀತು ಮಾಡಿದ್ದಾರೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಜೆಸ್ಕಾಂ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರು ಗ್ರಾಮೀಣ ಬಡ ಜನರನ್ನ ದಂಡ ವಸೂಲಿ ನೆಪದಲ್ಲಿ ಬಡ ರೈತರನ್ನು ಶೋಷಣೆಗೀಡು ಮಾಡಲಾಗುತ್ತಿದೆ ಎಂಬ ಸಾಕಷ್ಟು ದೂರುಗಳು ಬರುತ್ತಿದ್ದು, ಕೆಲ ಹೋರಾಟಗಾರರು, ಸಂಘಟನೆಕಾರರು, ರೈತರು ಜೆಸ್ಕಾಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯವರ ಅನಗತ್ಯವಾಗಿ ಗುರಿಯಾಯಿಸಿಕೊಂಡು ಮಿತಿ ಮೀರಿದ ದಂಡ ವಸೂಲಿ ಮೂಲಕ ಗ್ರಾಮೀಣ ಜನತೆಯ ರಕ್ತ ಹೀರುತ್ತಿದ್ದಾರೆ, ಹಗಲು ದರೋಡೆ ಮಾಡುತ್ತಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿ ಬರುತ್ತಿದೆ. ಇದು ಇಲ್ಲಿಗೆ ಕೊನೆಯಾಗಬೇಕು. ಗ್ರಾಮೀಣ ಬಡ ಜನರನ್ನ ಕೊಳ್ಳೆ ಹೊಡೆಯೋ ಅನಿಯಮಿತ ದಂಡ ವಸೂಲಾತಿ ಕೂಡಲೇ ನಿಲ್ಲಿಸಬೇಕೆಂದು ಜೆಸ್ಕಾಂ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಇನ್ನು ಇದೇ ವೇಳೆ ಅರ್ಹ ಫಲಾನುಭವಿಗಳಿಗೆ ಬೋ ಗ್ಯಾರಂಟಿ ಹಕ್ಕುಪತ್ರಗಳನ್ನು ವಿತರಿಸಲಾಯಿತು. ಸಾರ್ವಜನಿಕರಿಂದ ಬಂದ ಕುಂದುಕೊರತೆಗಳ ನೂರಾರು ಅರ್ಜಿಗಳನ್ನು ಸ್ವೀಕರಿಸಿದರು. ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಕಲ್ಪಿಸಿದ್ದಾರೆ. ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಸಂಬಂಧಿಸಿದ ಇಲಾಖೆಯ ಉನ್ನತಾಧಿಕಾರಿಗಳೊಂದಿಗೆ ಚರ್ಚಿಸಿ ಸಮಸ್ಯೆ ಪರಿಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಮನೆಗೆ ಬಂದ್ರೆ ಯಾರು ಕೊಡಬಾರ್ದು, ಯಾರು ಕೂಡ ಅವಶ್ಯಕತೆ ಇಲ್ಲ. ಆಯ್ತಾ? ಗೃಹಲಕ್ಷ್ಮಿ ಬರ್ತಾ ಇದ್ದಾನ? ಯಾರಿಗೆ ಬರ್ತದೆ? ಯಾರಿಗೆ ಬರ್ತದೆ ಗೃಹಲಕ್ಷ್ಮಿ? ಮನೆ ರೇಷನ್ ಕಾರ್ಡ್ ಇಲ್ಲ ಕೂಡ ನಾನು ಬೀವರ್ ಜೊತೆ ಮಾತಾಡಿ ಆಯ್ತಾ, ಈಗ ಪೇ ಮಾಡ್ತೀವಿ ಕಂಪ್ಲೀಟ್ ಆಗಿ. ಇಡೀ 298 ಶಾಲೆಗಳ ಅಪ್ಗ್ರೇಡೇಷನ್ಗೆ ಎಲ್ಲ ನಾವು ಲೀಕ್ ಮಾಡ್ಕೊಂಡಿದ್ವಿ. ನಿಮ್ದು ಜಾಸ್ತಿ ಕೆಲಸ ಇದೆ, ಅದು ಬರ್ತೀನಿ, ಶಾಲೆ ಹತ್ರ ಬರ್ತೀನಿ ನಾನು. ಹಾಗೆ ನಿಜವಾಗ್ಲೂ ಬಹಳ ಜನ ಬೆಳಗ್ಗೆನೆ 30-40 ಜನ ಒಂದೊಂದು ಊರಲ್ಲಿ ಎದುರ್ಕೊಂಡು ಬರೋರು. ಸರ್ ಇಷ್ಟಿಷ್ಟೊಂದು ಫೈನ್ ಹಾಕ್ಬಿಟ್ಟಾರೆ, ನಾವೆಲ್ಲಿ ಒಂದು ಲೈಟ್ 2 ಲೈಟ್ ಇರಲ್ಲ ಮನೆಯಲ್ಲಿ ಅಂತೇಳಿ. ಅನಧಿಕೃತ ಕನೆಕ್ಷನ್ಸ್ ತುಂಬಾ ಇದೆ ತಾಲೂಕಲ್ಲಿ. ನಾನು ಖಂಡಿತ ಒಪ್ಕೊಳ್ತೀನಿ, ನಾನು ಕಾನೂನು ಮೀರಿ ಕೆಲಸ ಮಾಡೋನಲ್ಲ. ಆದ್ರೆ ನ್ಯೂಸ್ ರಿಪೋರ್ಟರ್ ವೀರೇಶ್ ಎನ್. ನಾಗಲಾಪುರ್, ಎಂ4 ನ್ಯೂಸ್, ವಿಜಯನಗರ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂ4 ನ್ಯೂಸ್.